ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಇದು ರಾ ಜಾಕ್ ಫ್ರೂಟ್ ಅಂತೀವಿ ಇಂಗ್ಲೀಷಲ್ಲಿ. ನಮ್ಮ ಕೊಂಕಣಿ ಭಾಷೆಯಲ್ಲಿ ಕಡ್ಗಿ ಅಂತೀವಿ. ಇದು ಊರಿಂದ ತಂದಂತಹ ಕಡ್ಗಿ, ರಾ ಜಾಕ್ ಫ್ರೂಟ್. ಇದನ್ನು ಚೆನ್ನಾಗಿ ನಾನು ಇದ್ರ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಬೇಕು. ಹಾಗೆ ನೋಡಿ, ಮಧ್ಯದಲ್ಲಿರುವಂತಹ ಆ ಗೀರು ತೆಗಿಬೇಕು. ನಾನು ಇದ್ರದ್ದು ಬೋಂಡ ಮಾಡ್ತಾಯಿದ್ದೀನಿ, ಕಡ್ಗಿ ಬೋಂಡ ಮಾಡ್ತಾಯಿದ್ದೀನಿ. ಇದು ರವಾ ಫ್ರೈಯೂ ಮಾಡ್ಬೋದು. ಈ ಥರ ಇದನ್ನು ಸ್ಲೈಸ್ ಮಾಡ್ಕೋಬೇಕು, ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ಥರ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದು ರಾ ಜಾಕ್ ಫ್ರೂಟ್ ಇರುತ್ತಲ್ಲ, ಅದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅದಕ್ಕೆ 1 2 ಸ್ಪೂನ್ ನಾನು ರೆಡ್ ಚಿಲ್ಲಿ ಪೌಡರ್, ಹಾಗೆ ಹಿಂಗೆ ಹಾಕಬೇಕು. ಯಾಕಂದರೆ ಇದು ಗ್ಯಾಸ್ ಆಗುತ್ತೆ ಅದರಿಂದ ಹಿಂಗೆ ಹಾಕಿದ್ದೀನಿ. ನೆಕ್ಸ್ಟ್ ಜೀರಿಗೆ ಹಾಕಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿದ್ದೀನಿ. ಇದು ಆಮ್ಚೂರು ಪೌಡ್ರು, ಉಪ್ಪು ಹುಳಿ ಖಾರ ಅಂತೀವಲ್ಲ ಆ ಥರ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಈಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಒಂದು ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಮತ್ತು ಆಯಿಲ್ ಹಾಕಿಬಿಟ್ಟು ಎಣ್ಣೆಯನ್ನು ಕಾಯಿಸಿದ್ದೀನಿ. ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ರಾ ಜಾಕ್ ಫ್ರೂಟನ್ನು, ಕಡ್ಗೆಯನ್ನು ಆಯಿಲಲ್ಲಿ ಹಾಕ್ತಾಯಿದ್ದೀನಿ, ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬೇಳೆ ಸಾರಿಗೆಲ್ಲ ಇದು ತುಂಬ ಸೂಪರ್. ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೋಂಡ, ಬೇಳೆ ಸಾರು, ಅನ್ನ ಆಗಿಬಿಟ್ರೆ ಒಂದು ಮುಷ್ಟಿ ಇನ್ನೂ ಜಾಸ್ತಿ ಅನ್ನ ಹೋಗುತ್ತೆ ಹೊಟ್ಟೆ ಒಳಗಡೆ. ಇದು ನೋಡಿ, ನಮ್ಮ ರಾ ಜಾಕ್ ಫ್ರೂಟ್ ಬೋಂಡ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.